ಸೊ ಅದರಲ್ಲಿ ಟ್ಯಾನಿನ್ಸ್ ಅಂತ ಇರುತ್ತೆ. ಈಗ ಏನಾಗುತ್ತೆ, ಟೀ ಊಟ ಮಾಡಿದ್ಕೂಲೆ ಟೀ ಕುಡಿಯೋದು, ತಿಂಡಿ ತಿಂದ್ಕೂಲೆ ಟೀ ಕುಡಿಯೋದ್ರಿಂದ ನಮ್ಮ ಶರೀರದಲ್ಲಿ ಐರನ್ ಅಬ್ಸಾರ್ಪ್ಷನ್ ಆಗಲ್ಲ. ಐರನ್ ಅಂತ ನಮ್ಗೇನ್ ಬೇಕಲ್ಲ ರಕ್ತ ವೃದ್ಧಿಗೆ, ಅವೆಲ್ಲ ಏನ್ ಮಾಡ್ತದೆ, ಐರನ್ ಅನ್ನ ಅಬ್ಸರ್ವ್ ಆಗಕ್ಕೆ ಬಿಡಲ್ಲ. ಅದು ಹಾಗೆ ಕರಳಲ್ಲೇ ಉಳಿಸ್ಕೊಂಡು ಹಂಗೆ ಮೋಷನ್ ಹೋಗ್ಬಿಡತ್ತೆ. ಸೊ ಹಾಗಾಗಿ ತುಂಬಾ ಟೀ ಕುಡಿಯೋದು ಮತ್ತೆ ಇಮಿಡಿಯೇಟ್ಲಿ ಆಹಾರ ತಗೊಂಡ್ ಕೂಡಲೇ ಟೀ ಕುಡಿಯೋದು ಒಳ್ಳೆ ಹ್ಯಾಬಿಟ್ ಅಲ್ವೇ ಅಲ್ಲ. ಟ್ರೈ ನಾಟ್ ಟು ಡ್ರಿಂಕ್ ಎನಿ ಕೆಫಿನ್ ಆರ್ ಎನಿ ಕೆಫಿನೇಟೆಡ್ ಡ್ರಿಂಕ್ಸ್ ಆರ್ ಎನಿ ಟೀ ಇಮಿಡಿಯೇಟ್ಲಿ ಆಫ್ಟರ್ ಫುಡ್. ನೋ, ಇಟ್ಸ್ ಟೋಟ್ಲಿ ನಾಟ್ ರೆಕಮೆಂಡೆಡ್. ಇರೋದ್ರಲ್ಲಿ ಕಾಫಿ ಒಳ್ಳೇದು, ಟೀಗಿಂತ ಕಾಫಿ ಒಳ್ಳೇದು. ಯಾಕೆಂದ್ರೆ ಟೀ ಇಂತ ಕಾಫಿ ಯಾಕೆ ಒಳ್ಳೇದು ಅಂದ್ರೆ ಕಾಫಿನ ತುಂಬಾ ಸ್ಟಡಿ ಮಾಡಿದ್ದಾರೆ. 2-3 ಡೆಕೆಡ್ಸ್ ಇಂದನೂ ಕಾಫಿ ಮೇಲೆ ಬಹಳಷ್ಟು ರಿಸರ್ಚ್ ಇದೆ, ಆರ್ಟಿಕಲ್ಸ್ ಇದೆ. ಕಾಫಿ ಇಡೀ ಶರೀರಕ್ಕೆ ಬಹಳ ಒಳ್ಳೇದು ಅನ್ನೋದು ರಿಸರ್ಚ್ ಅಲ್ಲಿ ಗೊತ್ತಾಗಿದೆ. ಯಾವ ರೀತಿ ಒಳ್ಳೇದು, ಸೊ ಕಾಫಿ ಯಾವ ತರ ಕಾಫಿ ಒಳ್ಳೇದು, ಇದೆಲ್ಲ ಪ್ರಶ್ನೆಗಳು. ನಾವು ಅಗೇನ್ ಎಲ್ಲ ಪ್ಯಾಕೆಟ್ ಪ್ರೊಸೆಸ್ಡ್ ಆ ತರ ಕಾಫಿ ಬಂತು.